ಗೈಸ್, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವ್ಲಾಗ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಹಾಗೆ ನಾನು ಹೊಸದು ಮಾಂಗಲ್ಯ ಚೈನ್ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ, ಸೊ ಇದ್ರ ಬಗ್ಗೆ ಹೇಳೋಣ ಅಂತ ಅಂದ್ಬಿಟ್ಟು. ನನಗೆ ಹಳೇದನ್ನ ಕೊಟ್ಟು ಹೊಸದು ಎಷ್ಟು ಸಿಕ್ತು, ಎಷ್ಟು ಲಾಸ್ ಆಯಿತು ನನಗೆ, ನೀವು ಯಾರಾದರೂ ಹಾಕೋದಿದ್ರೆ ಸೊ ನಿಮಗೂ ಕೂಡ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಸಿಕ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು. ನಿಜ, ನಾವು ಹಳೆ ಚಿನ್ನ ಕೊಟ್ಟು ಹೊಸ ಚಿನ್ನ ತೊಗೋತೀವಿ ಅಂದರೆ ಎಷ್ಟು ಲಾಸ್ ಆಗುತ್ತೆ ಅಂತಂದರೆ ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ ಅಂತ ನನಗನ್ನಿಸ್ತು. ಸೊ ಏನೋ ಗೊತ್ತಿಲ್ಲ, ತುಂಬ ಲಾಸ್ ಆಯಿತು ಅಂತ ನನಗೆ ಅನಿಸ್ತಾನೆ ಇರುತ್ತೆ. ಬಟ್ ಏನೂ ಮಾಡೋಕೆ ಹಸ್ಬೆಂಡ್ ಅದು ಹೇಳ್ತಾರೆ, ಏನು ಮಾಡೋಕ್ಕಾಗಲ್ಲ, ಹಳೇದು ಕೊಟ್ಟು ಹೊಸ ತೊಗೊಬೇಕಂದ್ರೆ ಹಂಗೇನೆ ಅಂತ. ಅವ್ರು ಅದಕ್ಕೆ ಹೇಳಿದ್ದು ಸರಿ ಮಾಡಿಸು ಅಂತ, ಹಾಕಬೇಡ ಅಂತ ಅದಕ್ಕೆ ಹೇಳಿದ್ದು ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಅದೊಂದು ಕಟ್ಟಾಯಿತು ಅಂತ ನನಗೊಂಥರ ಬೇಜಾರಿತ್ತು, ಅದಕ್ಕೆ ಹಾಕಿದೆ. ಇದು ಡಿಸೈನ್ಸ್ ಎಲ್ಲ ತೋರಿಸ್ತೀನಿ ನಿಮಗೆ. ನಂದು KDM ಇದ್ದಿದ್ದು, ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋಲ್ಲೂ ಕೂಡ ಹೇಳಿದ್ದೀನಿ. KDM ಇತ್ತು. ಸೊ ನಾನು ತೊಗೊಂಡಿದ್ದು ಹಾಲ್ ಮಾರ್ಕು. KDM ಬೇರೆ ಪ್ರೈಸ್ ಇರುತ್ತೆ, ಹಾಲ್ ಮಾರ್ಕ್ ಬೇರೆ ಪ್ರೈಸ್ ಇರುತ್ತೆ. ಅದು KDM ಒಳಗಡೆನೂ ಕೂಡ ತುಂಬ ಏನು ಗೋಲ್ಡ್ ಪ್ಯೂರಿಟಿ ಅನ್ನೋದು ಬೇರೆ ಬೇರೆ ಥರ ಇರುತ್ತೆ. 81 ಪಾಯಿಂಟ್ ಏನೋ ಇತ್ತು ನಂದು. 83 ಇರುತ್ತೆ ಅಂತ ಅಂದ್ಕೊಂಡು 81 ಇದೆ, ಸ್ವಲ್ಪ ಇನ್ನೂ ಕಡಿಮೆ ಆಗುತ್ತೆ ಅಂತ ಏನೋ ಹೇಳಿದ್ರು. ನಂದು ಕೊಟ್ಟಾಗ 4,58,000 ಕೊಡ್ತೀನಿ ಅಂತ ಫಸ್ಟ್ ಹೇಳಿದ್ರು. ನಾನು 2-3 ಅಂಗಡಿಯಲ್ಲಿ ಕೇಳಿದೆ. ಸೊ ನಾನು ಫೈನಲ್ ಆಗಿ ಹೋದಾಗ 1,58,000 ಏನೋ ಕೊಡ್ತೀನಿ ಅಂತ ಹೇಳಿದ್ರು ಫೈನಲ್ ಆಗಿ. ಫಸ್ಟ್ ತೊಗೊಂಡಿದ ತಕ್ಷಣ ಅವರು ಗ್ರಾಮ್ಸ್ ಎಲ್ಲ ತೂಕ ಹಾಕ್ಬಿಟ್ಟು ಆಮೇಲೆ ಹೇಳಿದ್ರು ನನ್ನ 37 ಗ್ರಾಮ್ಸ್ ಚೇಂಜ್ ಏನೋ ಇತ್ತು, ಆಯಿತಾ. ಆಮೇಲೆ ಅವರು ಪ್ಯೂರಿಟಿ ಚೆಕ್ ಮಾಡೋಕೆ ಕಳಿಸಿದ್ರು. ಪ್ಯೂರಿಟಿ ಚೆಕ್ ಮಾಡಿದಾದ್ಮೇಲೆ ಇಲ್ಲ, ಇನ್ನೂ 1-2 ಪಾಯಿಂಟ್ ಪ್ಯೂರಿಟಿ ಕಡಿಮೆ ಇದೆ, 83 ಅಂದ್ಕೊಂಡು ಅವರು ಎಸ್ಟಿಮೇಷನ್ ಮಾಡಿದ್ರಂತೆ. ಮತ್ತು 81 ಇದೆ ಪ್ಯೂರಿಟಿ. ಸೊ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕೊಟ್ಟಿದ್ದವರು ಫೈನಲ್ ಆಗಿ 4,40,000 ಅಷ್ಟು ಆ ಅಮೌಂಟು ಇದು ಕೊಟ್ಟರು. ಸೊ ನನ್ನ ಹತ್ರ ಅವ್ರು ತೊಗೊಂಡಿದ್ದು, ನಾನು 37 ಗ್ರಾಮ್ಸ್ ಕೊಟ್ಟಿದ್ದಕ್ಕೆ 37 ಗ್ರಾಮ್ ಪಾಯಿಂಟ್ ಎಷ್ಟೋ ಮಿಲಿ ಅಷ್ಟು ಕೊಟ್ಟಿದ್ದಕ್ಕೆ ನನಗೆ ಕೊಟ್ಟಿದ್ದವರು 31 ಗ್ರಾಮ್. ಇಷ್ಟೇ. ಎಷ್ಟು ಲಾಸ್ ಅಂತ ಅನ್ಸುತ್ತಲ್ವ ನನಗಂತೂ. 6 ಗ್ರಾಮ್ ಅಷ್ಟು ಚಿನ್ನ ವೇಸ್ಟ್ ಆಯ್ತಾ ಅಂತ ಅನ್ಸುತ್ತೆ. ಅಂದರೆ ವೇಸ್ಟೇಜು, ಮೇಕಿಂಗ್ ಚಾರ್ಜು, ಮತ್ತು ಅದು KDM ಪ್ರೈಸ್ ಬೇರೆ 12,000 ಚೇಂಜ್ ಏನಾಯಿತು ಅವತ್ತು. ಅವರು 12,000 ಏನೋ ಹಾಕ್ಕೊಂಡು 12,000 ಚೇಂಜ್, 12,800 ಎಷ್ಟೋ ಇತ್ತಪ್ಪ, ನೆನ್ಪು ಬರ್ತಿಲ್ಲ ನನಗೆ. 12,000 ಅಷ್ಟು ಹಾಕ್ಕೊಂಡು ನನಗೆ. ಸೊ KDM ಬಂದು 13,000 ಚೇಂಜ್ ಇತ್ತು. ಸಾರಿ, 916, ಕನ್ಫ್ಯೂಸ್ ಮಾಡ್ತಾಯಿದ್ದೀರಾ, 916 ಬಂದು. ಸೊ ನನಗೆ ತೊಗೊಂಡು ಬಂದಮೇಲೆ ಅನಿಸಿದ್ದು, ಎಷ್ಟೊಂದು ಲಾಸ್ ಆಯ್ತಾ 6 ಗ್ರಾಮ್ಸ್ ಅಂತ ಅನಿಸ್ತು. ಸೊ ಯಾರಾದರೂ ಆಗಲಿ ಅಷ್ಟೇ, ಹಳೆ ಚಿನ್ನ ಹಾಕಿ ಹೊಸ ತೊಗೊತೀರಿ ಅಂತಂದರೆ ಸ್ವಲ್ಪ ಯೋಚನೆ ಮಾಡಿ ತೊಗೊಳ್ಳಿ. ಒಂಥರ ಹೊಟ್ಟೆ ಉರಿಯುತ್ತೆ ನಿಜ, ಎಷ್ಟು ಲಾಸ್ ಅಲ್ಲ ಅಂತ. ಬಟ್ ನನಗನ್ಸಿದ್ದು KDM ತೊಗೊಂಡ್ಬಿಡ್ಬೇಕಿತ್ತು ನಾನು, ಮತ್ತೆ ವಾಪಸ್ ಹಾಲ್ ಮಾರ್ಕ್ ತೊಗೊಳೋದಕ್ಕಿಂತ ಅಂತ ಅನಿಸುತ್ತೆ. ಬಟ್ ಹಾಲ್ ಮಾರ್ಕ್ ಆದರೆ ಯಾವತ್ತಿಗೂ ನಾವು ಕೊಟ್ಟರು ಕೂಡ ಅದೇ ರೇಟ್ ಕೊಡ್ತಾರೆ. ನಾನು ಅಂದ್ಕೊಂಡಿದ್ದು ಮಾಂಗಲ್ಯ ಚೈನು ಯಾರು ಕೂಡ ಸೇಲ್ ಮಾಡಲ್ಲ ಅಲ್ವಾ, ಕೊಟ್ಬಿಡಲ್ವಾ. ಯಾರು ಕೊಟ್ಟು ಕೂಡ ಮಾಂಗಲ್ಯ ಚೈನ ಕೊಟ್ಟು ಹೊಸ ತೊಗೋತಾರೆ ಅಲ್ವಾ, ಅದೇ ಥರನೇ ತೊಗೊಳ್ಳೋವಂಥದ್ದು. ಸೊ KDM ಇದ್ರೆ ಅಮ್ಮನೂ ಹೇಳ್ತಾರೆ KDM ಇನ್ನೂ ಗಟ್ಟಿ ಇರುತ್ತೆ ಹಾಲ್ ಮಾರ್ಕ್ಗಿಂತ ಅಂತ. ನನಗೆ ಅನಿಸ್ತಾ ಇತ್ತು KDM ತೊಗೊಳ್ಬೇಕಿತ್ತ ಅಂತ. 6 ಗ್ರಾಮ್ಸು ಚಿನ್ನ ಲಾಸ್ ನನಗೆ ಅಂತಲೇ ಹೇಳ್ಬೋದು. ಬಟ್ ಹಸ್ಬೆಂಡು ಎಲ್ಲ ಕಡೆ ವಿಚಾರಿಸಿನೇ, 1-2 ಅಂಗಡಿಯೆಲ್ಲ ವಿಚಾರಿಸಿನೇ ಫೈನಲ್ ಆಗಿ ಇಲ್ಲೇ ಜಾಸ್ತಿ ಕೊಡ್ತೀನಿ ಅಂದಿದ್ದು. ಸೊ ಇಲ್ಲೇ ತೊಗೊಂಡಿದ್ದು. ಚಿನ್ನಕ್ಕೂ ಕೂಡ ಎಲ್ಲದಕ್ಕೂ ಹೇಳ್ತಾರೆ, ತೊಗೊಂಡಾಗ ಬೇರೆ ಇರುತ್ತೆ, ಕೊಟ್ಟಾಗ. ನೋಡಿ 916 ತೊಗೊಂಡ್ಬಿಟ್ಟಿದ್ರೆ ನಾನು ಅವತ್ತಿನ ರೇಟ್ ಏನಿರ್ತಿತ್ತು ಅದೇ ರೇಟ್ಗೆ ಹಾಕೋತಾರೆ. 1-2 ಗ್ರಾಮ್ ತೆಗಿತಾ ಇದ್ರೆ ನಾವು ವೇಸ್ಟೇಜು, ಮೇಕಿಂಗ್ ಚಾರ್ಜ್ ಎಲ್ಲ KDM ಆಗಿದ್ದರಿಂದ ಹಿಂಗಾಯಿತು. ಮಗುವಿನ ಗಲಾಟೆ ಮಾಡ್ತಾ ಹೋದೆ. ಸೊ ನಂದು ಫಸ್ಟು ಮಾವ ಹತ್ತೆ ಮನೇಲಿ ಕೊಟ್ಟಾಗ 50 ಗ್ರಾಮ್ಸ್ ಅಷ್ಟಿತ್ತು. ಉದ್ದ ಅಂತ ಕಟ್ ಮಾಡಿಸಿದೆ. ಕಟ್ ಮಾಡಿಸಿ ಅದನ್ನು ನಾನು ಬೇರೆ ಚೈನ್ ತೊಗೊಂಡು ಅದಕ್ಕೆ ಹಾಕ್ಕೊಂಡೆ. ಸೊ 37 ಇತ್ತು, 37 ಹೋಗಿ 31 ಗ್ರಾಮ್ಸ್ ಬಂದಿದೆ. ಸೊ ಯಾರಾದರೂ ಹಾಗೆ ಯೋಚನೆ ಮಾಡಿ ಹಾಕಿ ಹಳೆ ಚಿನ್ನನ ಹಾಕುವಾಗ. ಹಸ್ಬೆಂಡ್ ಅದೇ ಹೇಳ್ತಾರೆ, ಹಳೆ ಚಿನ್ನ ಹಾಕಿ ಹೊಸ ಚಿನ್ನ ತೊಗೊಳ್ಳೋದು ಅಷ್ಟು ಈಸಿ ಅಲ್ಲ ಅಂತ. ಸೊ ಉದ್ದನೂ ಅಷ್ಟೇ ನೋಡಿ, ಇಷ್ಟಿದೆ ಅನ್ನೋದು. ಇನ್ನೂ ಉದ್ದ ಆಗ್ತಾ ಉದ್ದ ಬಂದ್ಬಿಡುತ್ತೆ. ಆ್ಯಕ್ಚುಲಿ ತಂಗಿ ಮನೇಲಿ ಫಂಕ್ಷನ್ ಇದೆ, ಹೋಗಬೇಕು. ಆ್ಯಕ್ಚುಲಿ ಇವತ್ತೇ ಬಾ ಅಂತ ಹೇಳಿದವಳು, ನಾಳೆ ಹೋಗೋಣ ಅಂತ ಇದ್ದೀನಿ. ಅವರು ದೇವ್ರನ್ನ ಕರೆಸ್ತಾರೆ ದುರ್ಗಮ್ಮ ಅಂತ. ಸೊ ಅಲ್ಲಿಗೆ ಹೋಗಬೇಕು. ನೋಡ ಹೆಂಗಾಗುತ್ತೆ ಏನು ಅಂತ ಅಂದ್ಬಿಟ್ಟು. ಬನ್ನಿ, ಅಮ್ಮ ಫೋನ್ ಮಾಡಿದ್ರು ಹೋಗೋಣ ಬರ್ತೀಯ ಇವತ್ತು ಅಂತ. ಇವತ್ತು ಬರಲ್ಲ, ನಾಳೆ ಬರ್ತೀನಿ ಅಂತ ಹೇಳಿದ್ದೀನಿ. ನಾಳೆ ಬೆಳಗ್ಗೆನೇ ಹೋಗ್ತಾರಂತೆ, 6:30 ಹಂಗೆಲ್ಲ ಬರ್ತೀವಿ. ಬೆಳಗ್ಗೆನೇ ದೀಪಗಳಿರುತ್ತೆ 7 ಗಂಟೆಗೆಲ್ಲ ಅಂತ ಹೇಳಿದ್ದಾರೆ. ಸರಿ ಆಯಿತು, ಬೆಳಗ್ಗೆನೇ ಬರ್ತೀನಿ ಅಂತ ಹೇಳಿದ್ದೀನಿ. ನೋಡ ಬನ್ನಿ ಹೆಂಗಾಗುತ್ತೆ ಅಂತ. ನಾಳೆ ಬೆಳಗ್ಗೆನೇ ಹೋಗ್ಬೇಕಾದ್ರೆ ಯೋಗ ಕ್ಲಾಸಿಗೆ ಹೋಗೋಕ್ಕಾಗಲ್ಲ, ಹಾಗೆ ಹೋಗೋದು.
ಈಗ ಅಂಗಡಿಗೆ ಹೋಗ್ಬೇಕು, ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡ್ಬರ್ಬೇಕು. ನೋಡಿ ಏನ್ ಮಾಡ್ತಾ ಇದ್ದಾನೆ ಆರ್ಯನ್. ನೋಡೋಣ ಬನ್ನಿ. ಆಕ್ಚುಲ್ ಆಗಿ ನಾನು ಮಧ್ಯಾಹ್ನ ವ್ಲಾಗ್ ಮಾಡಿದಾಗೆಲ್ಲ ನಾಳೆ ಹೋಗ್ತೀನಿ ನಾನು ಅಂತ, ಬಟ್ ಸಡನ್ ಆಗಿ ಅಮ್ಮ ಎಲ್ಲ ಫೋನ್ ಮಾಡಿದ್ರು, ಇಲ್ಲ ನಾವು ಹೋಗ್ತಾ ಇದೀವಿ ಇವತ್ತು ಬಾ ಅಂತ. ಬೆಳಗ್ಗೆ ಹೋಗ್ತೀನಿ ಅಂತ ಹೇಳಿದ್ರು. ಸರಿ ಆಯ್ತು ಬೆಳಗ್ಗೆ ಬರ್ತೀನಿ ಅಂತ ಹೇಳಿದೆ. ಮತ್ತೆ ಏನೋ ಫೋನ್ ಮಾಡಿದ್ರು, ಇಲ್ಲ ಹೋಗೋಣ ಬೆಳಗ್ಗೆ 7 ಗಂಟೆಗೆ ಅಂತ ಹಾಕಿ ನಾನು ನಿಮ್ಮನೆಗೆ ಫೋನ್ ಮಾಡಿದೆ ಅಂತ ಹೇಳಿದ್ರು ಅಮ್ಮ. ಸರಿ ಬಾ ಹೋಗ್ತೀವಿ ಅಂತ. ಬೆಳಗ್ಗೆ ಹೆಸರುಘಟ್ಟ ಹೋಗ್ರು, ಇಲ್ಲಿಂದ ದೂರ ಆಗುತ್ತೆ ನನಗೆ ಬಸ್ಸಲ್ಲಿ ಹೋಗೋದಂದ್ರೆ. ಅದು ಈ ಮಗುನ ಹಾಕೊಂಡು ಬಸ್ಸಲ್ಲಿ ಹೋಗೋದಂದ್ರೆ ಸಿಕ್ಕಾಬಟ್ಟೆ ಕಷ್ಟ. ಅದಕ್ಕೆ ಹಸ್ಬೆಂಡ್ ಸರಿ ಹೋಗ್ಬಿಡೋದು ಇವಾಗಲೇ, ನಾಳೆ ಅಂದ್ರೆ ಆಗಲ್ಲ ಅಂತ ಹೇಳಿದ್ರು. ಅದಕ್ಕೆ ಸರಿ ಅಂತ ಹೋಗೋಣ ಅಂತ ಮಗನ ಸ್ಕೂಲಿಂದ ಕರ್ಕೊಂಡು ಬಂದೆ. ಅವ್ನು ಕೋಪ ಮಾಡ್ಕೊಂಡಿದ್ದಾನೆ, ಅವನು ಬರಬೇಕು ಅಂತ ಹೇಳಿದ್ದ, ನಾಳೆ ಹೋಗೋಣ ಅಮ್ಮ ಅಂತ ಹೇಳಿದ. ಇಲ್ಲ ನಾನು ಕರ್ಕೊಂಡು ಹೋಗಲ್ಲ ಅಂತ ಹೇಳಿದ್ದೆ ಅವ್ನಿಗೆ. ಆದ್ರೆ ಏನೋ ಕೋಪ ಮಾಡ್ಕೊಂಡಿದ್ದೇನೆ. ಊರಿಗೆ ಕಳಿಸ್ತಾ ಇದೀನಿ ಅತ್ತೆ ಹತ್ರ. ಅಮ್ಮ ಜೊತೆ ಹೋಗ್ತಾನೆ, ನಾನು ಅಮ್ಮನ ಅತ್ತೆ ಮನೆಗೆ ಹೋಗ್ತಾನೆ. ನಾನು ಇಲ್ಲ ಬಟ್ಟೆ ಪ್ಯಾಕ್ ಮಾಡ್ಕೋತಾ ಇದೀನಿ. ಸ್ಯಾರಿ ಬಂದು ಇದು ಹಾಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. 2 ದಿವಸ ಫಂಕ್ಷನ್ ಇರೋದು. ನಾಳೆ ಬಂದು ದೀಪಗಳೆಲ್ಲ ಮಾಡ್ತಾರೆ, ಆರತಿ ಎಲ್ಲ. ಸಂಡೇ ನಾನ್ ವೆಜ್ ಊಟಗಳು, ಈ ತರ 2 ಫಂಕ್ಷನು. ಸೊ ಸ್ಯಾರಿ ಹಾಕೊಳ್ಳೋಣ ಅಂತ ಸ್ಯಾರಿ ಹಾಕೊಳ್ಳೋಣ ಅಂತ. ಆಕ್ಚುಲಿ ಮೊನ್ನೆ ಸ್ಯಾರಿ ಹೊಲಿಯಕ್ಕೆ ಕೊಟ್ಟಲ್ಲ, ಅದು ಇವ್ರ ಫಂಕ್ಷನ್ಗೆ ತುಂಬಾ ಸೀರೆಗಳಿದೆ, ಯಾವ್ದು ಬ್ಲೌಸ್ಗಳು ಹಾಕ್ತಾರ. ನಾನು ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಲ್ಲ ಈಗ ಪಾಪು ಅದಾಗಿಂದ. ಸೊ ಅದಕ್ಕೆ ಈಗ ಒಂದು ಬ್ಲೌಸ್ ಹೊಲಿಯಕ್ಕೆ ಕೊಟ್ಟಿದ್ದೆ, ನಾಳೆ ಬೆಳಗ್ಗೆ ಕೊಡ್ತೀನಿ ಅಂತ ಹೇಳಿದ್ದೆ. ನಾನು ಇರೋದಲ್ಲ, ನೋಡ ಹಸ್ಬೆಂಡ್ ಏನಾದ್ರು ಬಂದ್ರೆ ತಗೊಂಡ್ಬರ್ತಾರೆ, ಇರ್ಲಿ ಅಂತ 2 ಸ್ಯಾರಿ ತಗೊಂಡಿದ್ದೀನಿ, ಒಂದು ಡ್ರೆಸ್ ತಗೊಂಡಿದ್ದೀನಿ. ಪ್ಯಾಕ್ ಮಾಡ್ತಾ ಇದೀನಿ ಎಲ್ಲ ಕೂಡ. ಈ ಸ್ಯಾರಿ ತಗೊಂಡಿದ್ದೀನಿ, ಈ ಆಪ್ಷನ್ ತಗೊಂಡಿರ್ತೀನಿ. ಹಸ್ಬೆಂಡ್ ಆ ಸ್ಯಾರಿ ತಂದಿಲ್ಲ ಅಂದ್ರೆ ಈ ಸ್ಯಾರಿ ಉಟ್ಕೊತೀನಿ. ಸೊ ಬನ್ನಿ ಇದೆಲ್ಲ ಪ್ಯಾಕ್ ಮಾಡ್ಕೊಂಡು, ಟೈಮ್ ಆಗ್ಬಿಟ್ಟಿದೆ. ಸೊ ಅವ್ರಿಗೆ ಹೊರಡ್ತಾರೆ. ನಾನು ಕೂಡ ನನ್ನ ಮಗನ ರೆಡಿ ಮಾಡ್ಬೇಕು, ನಾನು ರೆಡಿ ಆಗ್ಬೇಕು ಇನ್ನ. ಸೊ ಎಲ್ಲ ರೆಡಿಯಾಗಿ ಹೋಗೋಷ್ಟರಲ್ಲಿ ಟೈಮ್ ಆಗದೆ. ಫೇಸ್ ಎಲ್ಲ ವಾಶ್ ಮಾಡಿದ್ದೀನಿ, ಇನ್ನು ಡ್ರೆಸ್ ಒಂದು ಚೇಂಜ್ ಮಾಡ್ಬೇಕಷ್ಟೇ. ಬನ್ನಿ ಈಗ ರೆಡಿಯಾಗಿ ಹೊರಡ್ತಾ ಇದೀವಿ. ಸೊ ನಾವು ಬಸ್ ಸ್ಟ್ಯಾಂಡಿಗೆ ಹೋಗ್ತೀವಿ, ಮಗನ ಶಾಪ್ ಹತ್ರ ಬಿಟ್ಟು. ಸೊ ಅವನು ಅವರ ದೊಡ್ಡಪ್ಪನ ಜೊತೆ ಹೋಗ್ತಾನೆ ಊರಿಗೆ, ಅತ್ತೆ ಮನೆಗೆ. ಸೊ ಅತ್ತೆ ಅಲ್ಲಿಂದಾನೆ ಸ್ಕೂಲಿಗೆ ಕಳಿಸ್ತಾರೆ. ನಾನು ನನ್ನ ಚಿಕ್ಕ ಮಗ ಇಬ್ಬರು ಕೂಡ ಬಸ್ಸಲ್ಲಿ ಹೋಗೋದು ಕೆ ಆರ್ ಪುರಂ ತನಕ. ಕೆ ಆರ್ ಪುರಮಿಂದ ತಮ್ಮ ಮತ್ತು ಅಮ್ಮನ ಜೊತೆ ಕಾರಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು. ಬಸ್ಸಲ್ಲಿ ನೋಡ್ಬೋದು ನನ್ನ ಮಗ ಫುಲ್ ಕತ್ಲಾಗ್ಬಿಟ್ಟಿತ್ತು, ಫೋನಲ್ಲಿ ವಿಡಿಯೋ ಹಾಕ್ಕೊಡು ಅಂತ ಇದ್ದ. ಅಲ್ಲೋಡಕ್ಕ ಮಮ್ಮಿನ ಎಷ್ಟು ಚೆನ್ನಾಗಿ ನೆನ್ಪಿಕೊಂಡವನೆ. ಗಾಯತ್ರಿ ಅಂತ ನಿನ್ ಮಾಸ್ಟರ್ ಶೆಫ್ ಇದೆಯಲ್ಲ, ನೀನ್ ಅವರೆಲ್ಲ ಏನಕ್ಕೆ ಏನಕ್ಕ ದೊಡ್ಡ ಸೋಸೆ ನಿನ್ ಪಾತ್ರೆ ಹಿಡ್ಕೊಂಡು ಕೂತ್ಬಿಟ್ಟಿದ್ಯಾ, ಇನ್ ಬೇರೆಯವರೆಲ್ಲ ಏನಕ್ಕೆ? ಚುಪ್ ಚುಪ್ ಕುಯ್ಕ ಕೆಳಗಡೆ ಅಂತ ಬಿಸಿನೀರು ಇವರೆಲ್ಲ ತಂಬಿಟ್ ಮಾಡಿದ್ರೆ ಅವ್ರ ಮನೆ ಕಟ್ಟ ಆಟ ಆಡ್ತಾವ್ರೆ. ಅವ್ರ ಮನೆ ಕಟ್ಟ ಆಟ ಆಡ್ತಾವ್ರೆ ತಂಬಿಟ್ಟಲ್ಲಿ. ನೀನ್ ದೊಡ್ಡ ಮನೆ ಕಟ್ತೀಯ, ನಾನ್ ದೊಡ್ಡ ಮನೆ ಕಟ್ತೀನ ಅಂತ. ಪುಡಿ ಪುಡಿ ಮಾಡುವಂತೆ ಬಿಸಿರು ಹಿಂಗ ಬಿಡು ದೊಡ್ಡ ಬೇಡ ಬೇಡ ನಮ್ಮಮ್ಮ ಯಾಕೋ ಊಟ ತಿನ್ಸ್ತಾರ ನೋಡ್ತಾ ಇದೀನಿ. ಬಾಬಾ ವಿಹಾನ್ಗೆ ಯಾವಾಗ ಒಳಗೆ ತಿನ್ಸ್ತಾರೆ ಮುಚ್ಚು ಬಾಯಿ.
ಅಲ್ಲಿ ಕದು ಟಾಪ್ ಅಲ್ಲಿ ಬೇಡ ಅಲ್ಲಿ ಬೇಡ ಅಲ್ಲಿ ಇಲ್ಲಡ ದಾಟ್ಕೊಂಡು ಬಾ ಅದೇ ಕೆಲಸ ಹೇಳ್ಬೇಕು ಮಾಡಿಲ್ಲ ನೀನು ಏನ ಆ ಬ್ಯಾಗಲ್ಲಿ ಬಾಟ್ಲ್ ಐತೆ ನೀರು ಕೊಡು ಇಲ್ಲಡ ಅಲ್ಲಿ ಚಿಕ್ಕ ಕಲಿತಾ ಅಲ್ಲಿ ನಂದು ಬ್ಯಾಗ್ ಇದೆಲ್ಲ ಮೆಟ್ಲ ಮೇಲೆ ಈ ತರದ್ದು ಡಬಲ್ ಸೈಡ್ ಹಾಕೊಳ್ಳೋದು ಏನೋ ಕೇಳಿಸ್ಕೊ ಫಸ್ಟ್ ಸೈಡ್ ಅಲ್ಲಿ ಬಾಟ್ಲ್ ಇದೆ ಸ್ಟೀಲ್ ನಾನು ಕೊಡ್ತೀನಿ ಬಿಡು ನೀನೇ ಕೊಡ್ಬೇಡ ನಾ ಕೊಡ್ತೀನಿ ಬಿಡೆ ಬೇಡ ಅಂದ್ರು ಅಮ್ಮ ಏನಕ್ಕಿದ್ದು ತುರಿ ಬೆಳಗ್ಗೆ ಕಾಳು ಕಾಳು ದೊಡ್ಡಪ್ಪ ಹಾಗೆ ನಾಳೆ ಬೆಳಗ್ಗೆನೇ 7 ಗಂಟೆಗೆ ದೀಪಗಳಿತ್ತು. ಸೊ ಅದಕ್ಕೆ ಬೆಳಗ್ಗೆನೇ ಟಿಫನ್ ಎಲ್ಲ ಬೇಕಲ್ಲ ಎಲ್ಲರಿಗೂ ಕೂಡ ಅಂತಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ ಇಲ್ಲಿ. ಸೊ ಬರಶಲ್ಲಿ ತಂಬಿಟ್ಟೆಲ್ಲ ಮಾಡ್ತಾಯಿದ್ರು, ತುಂಬ ಆರತಿಗಳನ್ನು ಮಾಡಿದ್ರು ಎಷ್ಟೊಂದು. ಹಾಗೆ ಬೆಳಗ್ಗೆ ಅಡುಗೆಗೆ ಅಂತಂದ್ಬಿಟ್ಟು ಚಿತ್ರಾನ್ನ ಗೊಜ್ಜನ್ನು ಈಗಲೇ ಮಾಡಿಡ್ತೀನಿ ಅಂತ ಹೇಳ್ತಾಯಿದ್ರು. ಅದಕ್ಕೆ ಚಿತ್ರಾನ್ನಕ್ಕೆ ಇದೆಲ್ಲ ಕಟ್ ಮಾಡಿಕೊಂಡು ಬೆಳಗ್ಗೆ ಬೀನ್ಸ್ ಪಲ್ಯ ಮತ್ತು ಆಲೂಗಡ್ಡೆ ಪಲ್ಯ, ಕಾಳು ಸಾರು ಎಲ್ಲ ಮಾಡಬೇಕು ಅಂತ ಇದ್ರು. ಸೊ ಅದಕ್ಕೆ ಏನೇನೋ ತರಕಾರಿ ಬೇಕು ಎಲ್ಲ ಕಟ್ ಮಾಡಿ ಕೊಡ್ತಾ ಇದ್ವಿ. ಈಗಲೇ ಬೆಳಗ್ಗೆ ಎದ್ದು ರೆಡಿಯಾಗಿ ದೀಪಗಳು ತೊಗೊಳೋದು ಇದೇ ಆಗಿಬಿಡುತ್ತೆ. ಸೊ ಬೆಳಗ್ಗೆ ಎಲ್ಲ ರೆಡಿ ಮಾಡಿಟ್ಬಿಟ್ಟಿದ್ರೆ ಈಸಿ ಆಗುತ್ತಲ್ವಾ ಅಂತ ಅಂದ್ಕೊಂಡು ಸೊ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ತಾಯಿ ಅಲ್ಲೇನಂತಾರಲ್ಲ ಬೇಡ ಇಲ್ಲಿ ಬಿಸಿ ಇದಾಗುತ್ತೆ ಟೊಮೆಟೊ ಕೊಡ್ತೀನಿ ಬಾ. ಏ ಪಾಪು ಹತ್ರ ಹೋಗೋಣ ಅಂದ್ರೆ ಅಪ್ಪು ಹೇಳ್ತಾನೆ ಪಾಪು ಬಾಯ್ ಬಾಯ್ ನಾವ್ ಬರ್ಲ ಬೇಡ ಬೇಡ ಅವರು ಇದಕ್ಕೆ ಪಲ್ಲಿಗೆ ಎಲ್ಲ ಕರ್ಕೊಂಡು ಹೋಗೋಕೆ ಯಾರು ಬರ್ತಾರೆ? ಈ ಕವರ್ ಅಲ್ಲೇ ಏನ್ ಬೇಕಾ ಜಿಯ ಕೂಡ